ಮೇಡಮ್, ಈ ಮನೆ ಅಂದರೆ ಈ ಮನೆ ಇರ್ತಕ್ಕಂಥದ್ದು ಬ್ಯಾಂಗ್ಳೂರಿನಲ್ಲಿರುವಂಥ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ. ಸೊ ಈ ಮನೆಯನ್ನು ನೀವು ಪರ್ಚೇಸ್ ಮಾಡಿ ಎಷ್ಟು ವರ್ಷ ಆಯಿತು? ಇಲ್ಲ, ಇದು ಅಂದರೆ ಇವ್ರು ಬೆಂಗಳೂರಿಗೆ ಬಂದಾಗ ಇರಕ್ಕೆ ಬೇಕಲ್ಲ, ಸೊ ಹಾಗಾಗಿ ಇಟ್ಸ್ ಅಪಾರ್ಟ್ಮೆಂಟ್. ಇದು ಮನೆ ಅನ್ನೋಕ್ಕಿಂತ ಮನೆ ಚಿಕ್ಕಮಂಗ್ಳೂರು. ಸೊ ಇದೊಂದು ಅಪಾರ್ಟ್ಮೆಂಟ್ ನಮಗೆ ಬಂದಾಗ ಇರಕ್ಕೆ ಬೇಕು, ಮತ್ತು ಮೋಸ್ಟ್ ಆಫ್ ದ ಟೈಮ್ ಸಿಟಿಯಾರ್ ಇಲ್ಲೇ ಇರ್ತಾರಲ್ಲ, ಸೊ ಹಾಗಾಗಿ. ಸೊ ಎಷ್ಟು ವರ್ಷಗಳ ಹಿಂದೆ ಈ ಮನೆಯನ್ನು ನೀವು? ಆಯ್ತು, ಒಂದು 8 years 10 ಆಯಿತು. 8 years ಆಯಿತು ಈ ಮನೆಯನ್ನು ಖರೀದಿ. ಇದು ಅಪಾರ್ಟ್ಮೆಂಟ್ ಅಲ್ಲ, ಬಂದಾಗ ಈಗ ಅಟ್ಲೀಸ್ಟ್ ಇವ್ರು ಇಲ್ಲಿ ಇರ್ತಾರೆ ಬ್ಯಾಂಗ್ಳೂರಲ್ಲಿ, ಮಕ್ಕಳು ರಜಾಕ್ಕೆ ಬಂದಾಗ. ಇದು ಒಂದು ಲಿವಿಂಗ್ ರೂಮ್ ಇದೆ, ಇನ್ನೊಂದು ಸಿಟ್ಟಿಂಗ್ ಇದೆ. ಸೊ ಅದು ಅವ್ರಿಗೆ ಕೂತು ಓದಕ್ಕೆ ಅಂತ. ಸಾಮಾನ್ಯವಾಗಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಸರ್? ಅವ್ರು ಇರೋದೇ ಇಲ್ಲ, ಅವ್ರು ಮೋಸ್ಟ್ ಆಫ್ ದ ಟೈಮ್ ಇರಲ್ಲ. ಸೊ ಬಂದಾಗ ರಾತ್ರಿ ಬಿಟ್ಟರೆ ಅವ್ರು ಟಿ ವಿ ನೋಡೋ ಅಭ್ಯಾಸ ಇಲ್ಲ, ಬರೋದೇ ಲೇಟ್ ಆಗಿರುತ್ತೆ, ವಾಕಿಂಗ್ ಅದು ಇದು. ಸೊ ಅಲ್ಲಿ ಒಂದು ರೂಮ್, ಲಿವಿಂಗ್ ರೂಮಲ್ಲಿ, ಇನ್ನೊಂದು ಲಿವಿಂಗ್ ರೂಮಲ್ಲಿ ಅವ್ರಿಗೆ ಒಂದು ಲೈಬ್ರರಿ ಮಾಡಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಕೂತು ಓದೋಕ್ಕೆ ಅಭ್ಯಾಸ ಇದೆ. ಒಂದು ಪುಟ್ಟು ಕಿಚನ್ ಇದೆ, ಏಕೆಂದರೆ ಅವ್ರು ಸಿಟಿಯಲ್ಲಿ ಸ್ವಲ್ಪ ಹೊರಗಡೆ ಊಟ ಮಾಡಲ್ಲ. ಸೊ ನಾವು ಬಂದಾಗ ಅಟ್ಲೀಸ್ಟ್ ಬೇಸಿಕ್ ಅಡುಗೆ ಬೇಕಲ್ಲ, ಸೊ ಹಾಗಾಗಿ ಬಂದಾಗ ಇಲ್ಲಿ ಅಡುಗೆಗೆ ಅಂತ ಬಂದು. ಸೊ ಇದು ಬೆಡ್ರೂಮು.